ಗುಡ್ ಮಾರ್ನಿಂಗ್ ಎವ್ರಿ ಒನ್. ಭಾನುವಾರ ಇವತ್ತು ಬೇಗ ಇದ್ದಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಭಾನುವಾರ ಆಗಿ ಇವತ್ತು ಬೇಗ ಇದ್ದಿದ್ದೀನಿ. ಯಾಕಂದರೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಈ ವೀಕಲ್ಲಿ 1 ವೀಕ್ ಮಿಸ್ ಆಗಿತ್ತಲ್ಲ, ಅದಕ್ಕೋಸ್ಕರ ಅದನ್ನು ಕಂಪನ್ಸೇಟ್ ಮಾಡಬೇಕಂತ ಇವತ್ತು ಭಾನುವಾರನೇ ಹೋಗ್ತಾ ಇದ್ದೀನಿ. ಬರೇನಿಲ್ಲ, ಬರೀ ಕಾರ್ಡಿಯೋ ಮತ್ತು ಸ್ವಲ್ಪ ಆ್ಯಪ್ಸ್ ವರ್ಕೌಟ್ ಮಾಡ್ಕೊಬರೋಣ ಅಂತ. ಯಾಕಂದರೆ ಫುಲ್ ಡಿಟರ್ಮೈನ್ ಆಗಿಬಿಟ್ಟಿದ್ದೀನಿ. ಈ ವರ್ಷ 5-6 ತಿಂಗಳಲ್ಲಿ ನೀವು ವಾಪಸ್ ಬ್ಯಾಕ್ ಟು ಫಾರ್ಮ್ ಬರಬೇಕು ಅಂತ. ಇವಾಗ ಆಲ್ಮೋಸ್ಟ್ 9:30 ಓಡ್ತಾ ಇದ್ದೀನಿ. ಈಗ ಜಿಮ್ ಬ್ಯಾಗ್ ನೋಡಿ ಓಡ್ತಾ ಇದ್ದೀನಿ. ಎಲ್ಲಿ ಹೋಗೋಣ? ಅಬ್ಬಾ, ಇವತ್ತು ಜಿಮ್ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಲಿಟರಲಿ ಖಾಲಿ ನನಗೆ ಈ ಥರ ಜಿಮ್ ಇದೆ ಚೆನ್ನಾಗಿರುತ್ತೆ. ಎಸ್, ಆಲ್ಮೋಸ್ಟ್ ಫುಲ್ ಕಂಪ್ಲೀಟಾಗಿ ವರ್ಕೌಟ್ ಆಯಿತು. ಸಂಡೇ ಬಂದು ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿದ್ದು ಒಂಥರ ಚೆನ್ನಾಗಿದೆ. ಬರ್ಬೇಕು ಈ ಥರ, ಬಟ್ ಓವರ್ ವರ್ಕೌಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಇಡೀ ವೀಕ್ ಮಾಡಿಬಿಟ್ರೆ ಬರೀ ಸಡ್ನೆಸ್ ಏನು ಮಾಡ್ಬೇಕಾದ್ರೆ ಬರೀ ಕಾರ್ಡಿಯೋ ಮತ್ತು ಲೈಟಾಗಿ ಹ್ಯಾಪ್ ಸ್ಕಿಪ್ಸ್ ಮಾಡ್ಕೊಳ್ಳೋಕೆ ಇಟ್ಕೋಬೇಕು. ಬಟ್ ಚೆನ್ನಾಗಿದೆ, ಖಾಲಿ ಇದೆ. ಇನ್ನೊಂದು 10 ನಿಮಿಷದಲ್ಲಿ ಜಿಮ್ ಕ್ಲೋಸ್. ಅದಕ್ಕಿಂತ ಮುಂಚೆ ಹೋಗ್ಬೇಕು. ವರ್ಕೌಟ್ ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಕಾರೇಸಿದ್ದಿ ಟೆಂಪಲ್ಗೆ ಹೋಗಬೇಕು. ಯಾಕಂದರೆ ಅದು ಕಾಯಿ ಬಿಚ್ಚಬೇಕಲ್ಲ, ಅದಕ್ಕೋಸ್ಕರ 12 ಗಂಟೆಗೆ ಬಂದಿದೆ. ಬೇಗ ಓಡೋಗಿ ಸ್ನಾನ ಮಾಡಿಕೊಂಡು ಕಾರೇಸಿದ್ದಿ ಮುಗಿಸ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಾಯ್ತು ವರ್ಕೌಟ್. ಬಟ್ ನೆನ್ನೆದೇನು ಹೆವಿ ಬ್ಯಾಕ್ ಪೇನ್ ಇದೆ ಗೊತ್ತಾ? ಒಂಥರ ಸ್ಟಿಫ್ ಆಗಿಬಿಟ್ಟಿದೆ ಬ್ಯಾಕು. ಒಂದು ಫೋಮ್ ರೋಲರ್ ತರಿಸ್ಕೊಂಡು ಒಂಚೂರು ಬ್ಯಾಕ್ನ ಸ್ವಲ್ಪ ಇದು ಮಾಡಿಸ್ಕೋಬೇಕು, ಸ್ಟ್ರೆಚ್ ಮಾಡಿಸ್ಬೇಕು. ಹೆವಿ ನೋಯ್ತಿದೆ ಲಿಟಲ್, ನಿಮಗೆ ಒಗ್ಗೋದಕ್ಕಾಗ್ತಿಲ್ಲ. ಅದೇ ರೀ ಮನೆಗೆ ಹೋಗೋಣ. ಏನು ಕ್ರೇಜಿ ನಾನು ಕಾಯಿನೂ ಬಿಚ್ಚಿಬಿಟ್ಟು ಬಂದುಬಿಟ್ಟಿದೆ. ಯಾಕೆ ಆಲ್ರೆಡಿ ಬಂದಿಗೆ ಮಲ್ಕೊಂಡಿದ್ದೀನಿ. ಯಾಕಂದರೆ ತುಂಬ ರಶ್ ಇದ್ದೋದ್ರಿಂದ ವೀಡಿಯೋ ಮಾಡಿದ್ದಿಲ್ಲ, ಏನಿಲ್ಲ. ಬಂದು ಮಲ್ಕೊಂಡಿದ್ದೆ. ಇವಾಗ ಧ್ರುವ ಅವನು ಕಾಯಿ ಕಟ್ಟಬೇಕಂತೆ, ಅದಕ್ಕೋಸ್ಕರ ಕಾಣ್ತಿದೆ. ಮತ್ತೆ ಹೋಗ್ತಾಯಿದ್ದೀನಿ ಕಾಯಿ ಕಟ್ಟೋದಕ್ಕೆ. ಕಾಯಿ ಕಟ್ಟೋದಕ್ಕೆ ಗೊತ್ತಿಲ್ಲ ನಾನು, ಅವ್ನು ಕಟ್ತಾನೆ. ನಾನು ಬರೀ ಅವ್ನ ಜೊತೆ ಹೋಗ್ತಾಯಿದ್ದೀನಿ ಅಷ್ಟೇ. ಇವಾಗ ಫಸ್ಟು ಕಿರಣ ಮನೆ ಹತ್ರ ಹೋಗಬೇಕು. ಕಿರಣ್ ಮನೆ ಹತ್ರ ಹೋಗ್ಬಿಟ್ಟು ಅದಕ್ಕೆ ಕಿರಣನ ಜೊತೆ ಅವನು ಕಿರಣ ಬರ್ತಾನೆ. ಕಿರಣ ನಾನು ಧ್ರುವ ಹೋಗ್ಬೇಕು. ಹಂಗೆ ಹನಿಗೂ ಸ್ವಲ್ಪ ಊಟ ಹಂಗೆ ಅಮ್ಮ ಅವರು ಎಲ್ಲ ಊರಿಗೆ ಹೋಗಿದ್ದಾರೆ. ಸೊ ಇಂದ ಹನಿಗೆ ಊಟ ಹಾಕ್ಬಿಟ್ಟು ಕಿರಣ ನಾವೆಲ್ಲ ಅವ್ರಿಗೆ ಮತ್ತೆ ಕಾರ್ಯಕ್ರಮ ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ಧ್ರುವ ಕಟ್ಟಕ್ಕೆ ರೆಡಿ ಆಗಿದ್ದಾನೆ. ಅವನಿಗೋಸ್ಕರ ಬಂದಿರೋದು. ಏನು ಕಟ್ಟಕ್ಕೆ ಅಂತ ಹೇಳಿ ಕಾಯಿ ಕಟ್ಟೋದಕ್ಕೆ ಬಂದೇನೆ. ಧ್ರುವ ರೆಡಿನಾ? ಹಾಂ, ಒಂದೇ ವಿಷಯ ಸಿಗಬೇಕಾಗಿರೋದು. ಧ್ರುವ ಎಲ್ಲ ರೆಡಿನಾ? ಕೇಳ್ಕೊಂಡ? ಹಾಂ, ಫುಲ್ ಭಕ್ತಿಯಿಂದ ಇರಬೇಕು. ಭಕ್ತಿಯಿಂದ ಕೇಳ್ಕೊ, ಎಲ್ಲ ಆಗುತ್ತೆ. ಧ್ರುವ ಕಾಯಿ ಕಟ್ಟ. ಈಗ ಮನೆ ಕಡೆಗೆ ಹೋಗ್ಬೇಕು. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ಸುತ್ತೆ, ಗೊತ್ತಿಲ್ಲ. ಹೋಗ್ತಿದ್ದೀವಿ. ಜೆ.ಪಿ. ನಗರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವಯಸ್ಸಾಗಿದೆ ಅದಕ್ಕೆ ತೀರ್ಥಯಾತ್ರೆ ಟೆಂಪಲ್ ರನ್ ಇವತ್ತು ಸಂಡೇ. ನೋಡಿ ಸೃಷ್ಟಿನ ನಾನು ದೇವಸ್ಥಾನದಿಂದ ಬಂದು ಆರಾಮಾಗಿ ರೆಸ್ಟ್ ಮಾಡಿ ಕೂತ್ಕೊಂಡು ನೋಡ್ತೀನಿ. ಸೃಷ್ಟಿ ಇಲ್ಲ, ನನ್ನ ಕಳ್ಸ ಮೇಲೆ ಬಂದರೆ ಸಾಕು. ಯಾವಾಗ ಹೋಗ್ತೀರಾ ಅಂತ ಸುಮ್ಮನೆ ಕೂತ್ಕೊಂಡು. ಯಾಕಂದರೆ ಗೇಟ್ ಹಾಕೋಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಅದರಲ್ಲಿ ಸುಮ್ಮನೆ ಎದ್ದು ಬಂದು ಹಾಕೋಬೇಕು ಅಂತ. ಯಾವಾಗ ಹೋಗ್ತೀರಾ ಅದು ನೋಡಿ. ಈ ಕಡೆ ನನಗೆ ಮುಖ ಮಾಡ್ತಾರೆ, ಏನು ಕೇಳ್ತಿದ್ದೀರ ಅದ್ರ ಅಂತ. ಸೃಷ್ಟಿ ಜೊತೆ ಟ್ರೈನ್ ಮಾಡೋಣಲ್ಲ? ಮಾಡಿಲ್ಲ. ಟ್ರೈನ್ ಮಾಡ್ತೀನಿ. ಈಗ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಟ್ರೈನ್ ಮಾಡೋದಕ್ಕೆ. ಸೃಷ್ಟಿ ಮಾಡು. ಅವತ್ತಿಂದ ಬಂದು ಕೇಳ್ತಿಲ್ಲ ಟ್ರೈನ್ ಆಫ್ ಮಾಡೋಣ ಅಂತ. ಒಂದ್ಸತಿ ಟ್ರೈನ್ ಮಾಡೋಕ್ಕೆ ಟ್ರೈ ಕೂಡ ಮಾಡಿದ್ವಿ. ಬಟ್ ಟ್ರೈ ಮಾಡಿದಾಗ ಏನಾಯ್ತು ಅಂದ್ರೆ, ಸೃಷ್ಟಿಗೆ ಇಲ್ಲಿ ಸೋಫಾ ಮೇಲೆ ನಿಂತ್ಕೊಂಡು ನನಗೆ ಮಾಡೋದಕ್ಕೆ ಹೈಟ್ ಸಾಕಾಗೋದಿಲ್ಲ. ಯಾಕಂದರೆ ನಂದು ಮೇಲ್ಗಡೆಯಿಂದ ಬರ್ತಿಲ್ಲ ಫೋನ್. ಅದಕ್ಕೋಸ್ಕರ ಸೃಷ್ಟಿಗೆ ಟ್ರೈ ಮಾಡೋಣ. ಹಾಂ, ಸ್ಟಾರ್ಟ್ ಮಾಡು. ನೀನೇ ಮಾಡೋಣ ಅಂತಿದ್ದಲ್ಲ, ಮಾಡು. ಬಾ, ಕಮಾನ್, ತಗೋದು. ಇಸ್ಕಿ ಕೂತು ಸೆಟ್. ಗುಡ್ ಬಾಯ್ ವಿಸ್ಕಿ. ಸೃಷ್ಟಿ ನೋಡು.
ಸೃಷ್ಟಿಗೆ ವಿಸ್ಕಿ ಕಚ್ಬಿಟ್ನಾ ಇಲ್ಲ ಹಾ ಹೌದು. ನೋಡಿ ಆಡಿ ಫೆಬ್ರವರಿ 26 ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದಾರೆ ಸೃಷ್ಟಿ. ಹೇಗೆ ನಾಳೆ ಏನ್ ಸೃಷ್ಟಿ? ನಾಳೆ 24 ಹಾ 26 ಏನು ರಿಪಬ್ಲಿಕ್ ಡೇ. ಏನ ರಿಪಬ್ಲಿಕ್ ಡೇ ಏನಕ್ಕೆ ಮಾಡೋದು ರಿಪಬ್ಲಿಕ್ ಡೇ? ಫಾರ್ ದ ಫ್ರೀಡಮ್ ಆಫ್ ಇಂಡಿಯಾ. ಫ್ರೀಡಮ್? ಯಾ ನಮಗೆ ಫ್ರೀಡಮ್ ಯಾವಾಗ ಸಿಕ್ಕಿದ? August 15 ಯಾವಾಗ? August 15 ಯಾವ ಟೈಮ್ಗೆ? 1975. 75? No, 1945. ಸಾಮು ಯಾವಾಗ 1945. ನಮ್ಗೆ ಯಾವಾಗ ಫ್ರೀಡಮ್ ಸಿಕ್ಕಿದ? 1947. 1947. ಸೃಷ್ಟಿ 40 ಎಷ್ಟು ಹೇಳಿದೆ ನೀನು? 45. ನೀನು 47. ಯಾವ್ದು ಸರಿ ಅನ್ಸುತ್ತೆ ಸೃಷ್ಟಿ? ಏನಾಯ್ತು? ನಗ್ಬೇಡ, ನೀನು ಸ್ಕೂಲ್ ಹೋಗ್ತೇನೆ, ನಿಂಗೆ ಅಷ್ಟು ಗೊತ್ತಿಲ್ವಾ? ಏನಾಯ್ತು? ಹ್ಮ್ ಏನಾಯ್ತು? such a dumbass. ಆಯ್ತು, ರಿಪಬ್ಲಿಕ್ ಡೇ ನೆಕ್ಸ್ಟ್ Celebrate ಮಾಡೋದು ಹೇಳು. By the way, ಬನ್ನಿನಲ್ಲಿದೆ ನೋಡಿ ವಿಡಿಯೋದಲ್ಲಿ. ಬಿಕಾಸ್ ಆ ದಿವಸ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗಿದ್ದು 1950 ಅಲ್ಲಿ 26th January ರಿಪಬ್ಲಿಕ್ ಡೇ ಫಾರ್ಮ್ ಆಗಿದ್ದು. ಓಕೆ ಇವನ್ ಡಾಕ್ಟರ್ B.R. ಅಂಬೇಡ್ಕರ್. ಅವನು ಅಂತಲ್ಲ, ಸರಿ ಮನೇಲಿ ಕೊಟ್ಟು ಮಾತಾಡ್ಬೇಕಲ್ಲ. ಸಾರಿ, ಇವರು ಆಮೇಲೆ ಲಾಸ್ಟ್ ಅಲ್ಲಿ ಇವರು ಅನ್ನಲ್ಲ. ಎಷ್ಟೇ ಕ್ಲಾಸ್ ಸುಸ್ತಿ 7th ಅಲ್ಲಿ ಐತೆ ಅದಲ್ಲ. ಸೃಷ್ಟಿ 8 ಆಗಿಲ್ವಲ್ಲ ಅವಳು? ಕಸದ ಗೊತ್ತಾ ಏನಾಯ್ತು? ಹೆಂಗ್ ಕಚ್ದ? ವಿಸ್ಕಿ ಕಚ್ಬೇಕು ವಾಪಸ್, ವಿಸ್ಕಿ ಕಚ್ಬೇಕು ವಾಪಸ್. ವಿಸ್ಕಿ ಬಟರ್ ಬಾಲ್ ಕೊಡ್ಬೇಡ ಪ್ಲೀಸ್. ವಿಸ್ಕಿ ಇಲ್ಲಿ ನಂಗಾರು ಸರಿ. ಸಮ ನೋಡಿ ಫುಲ್ ಸೈಕ್ ಸೀನ್ ಮಾಡ್ತಿದ್ದಾನೆ ಇಲ್ಲಿ. ಏನ್ ಮಾಡಿದೆ ನಾನು? ಬೈಸೆಪ್ಸ್ ತೋರ್ಸು. ನೋ ಮೈಸೆಲ್ಫ್ ಸ್ವಲ್ಪ ಬೈಸೆಪ್ಸ್ ತೋರ್ಸು. ಯಾಕಾ? ವಾವ್, ಗಿವ್ ಮಿ ಹಿಯರ್. ಸೋ ಸ್ಮಾಲ್. ಸೊ ಸ್ಮಾಲ್. ಹೌದು, ಬಟ್ ನೋಡಿ ಮಂಡೆಯಿಂದ ಕಮ್ ಬ್ಯಾಕ್. ಮಂಡೆಯಿಂದ ಕಮ್ ಬ್ಯಾಕ್. ನೆಕ್ಸ್ಟ್ 6 months ಅಲ್ಲಿ ನಾನು ಟ್ರಾನ್ಸ್ಫಾರ್ಮೇಶನ್ ಹೆಂಗ್ ಮಾಡ್ತೀನಿ ಅಂತ. ಮಂಡೆಯಿಂದ ಕಮ್ ಬ್ಯಾಕ್. ಮಂಡೆಯಿಂದ ಕಮ್ ಬ್ಯಾಕ್ ಬ್ರೋ, ದೇರ್ ಇಸ್ ನೋ ಟುಮಾರೋ. ಮಂಡೇ 10 minutes ಇದೆಯಾ? 20 minutes ಇದೆ. ಮಾಡಿ, ಇವಾಗಿಂದ ಶುರು ಮಾಡು. ಕಮ್ ಬ್ಯಾಕ್ ಸ್ಟಾರ್ಟ್ ಇವತ್ತಿಂದ. ನೋಡಿ. ವಿಸ್ಕಿ ಕೊಡು. ನೋಡಿ. ಸ್ಕೂಲ್ ಯಾಕೆ ಹೋಗ್ತೀಯ ಹೇಳು? ಸ್ಕೂಲ್ ಯಾಕೆ ಹೋಗ್ತೀಯ ಹೇಳ? ಸ್ಕೂಲ್ ಯಾಕೆ ಹೋಗ್ತೀಯ?